6ರಿಂದ 8 ಗಂಟೆಗಳ ಕಾಲ ಬಿಡಬೇಕು. ಇಮಿಡಿಯೇಟಾಗಿ ಹಾಕಿದ ತಕ್ಷಣ ಕುಡಿಬಾರ್ದು. ಸೊ ಆ ತಾಮ್ರದ ಪವರೆಲ್ಲ ಏನಿದೆ ಅದು ನೀರಿಗೆ ಬರಬೇಕಂದ್ರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದರಿಂದ 6ರಿಂದ 8 ಗಂಟೆಗಳ ಕಾಲ ನಾನು ಇದನ್ನು ಇಡ್ತೀನಿ. ಸೊ ಇವಾಗ ತಾಮ್ರದಲ್ಲಿ ನೀರು ಕುಡಿಯೋದ್ರಿಂದ ಆಗೋ ಅಡ್ವಾಂಟೇಜಸ್ಗಳು ಏನಪ್ಪ ಅಂತ ಹೇಳಿದ್ರೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆಗೆ ತುಂಬ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪ್ರಾಡಕ್ಟ್ ತಂದಿದ್ದೀನಿ. ಅದು ಏನಪ್ಪ ಅಂತೀರಾ? ಹೌದು, ತಾಮ್ರ. ತಾಮ್ರ ಏನಕ್ಕಪ್ಪ ನನಗೆ ತುಂಬ ಇಂಪಾರ್ಟೆಂಟ್ ಅಂದರೆ ನಾನು ಆಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ತೊಗೊಂಬಂದೆ. ಮನೆಗೆ ತುಂಬ ಅವಶ್ಯಕತೆ ಇತ್ತು, ಆದ್ದರಿಂದ ತೊಗೊಂಬಂದೆ. ನೋಡಿ, ತುಂಬ ಚೆನ್ನಾಗಿದೆ ಇದು. ಅದೇ ರೀತಿ ಮಿಕ್ಸ್ಡ್ ಇಲ್ಲ, 100% ಕಾಪರೇ ಇದು. ಸೊ ಇದರಲ್ಲಿ ನೀರು ಹಾಕಿ ಕುಡಿಯೋದ್ರಿಂದ ಆಗೋ ಪ್ರಯೋಜನಗಳೇನು, ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ನೋಡಿ, ಇದ್ರದ್ದು ಒಂದು ಸ್ಟ್ಯಾಂಡು, ಅದಕ್ಕೆ ಒಂದು ಕ್ಯಾನು. ಇದು 5 ಲೀಟರ್ ಕ್ಯಾನ್. ಇದು ಅದಕ್ಕೊಂದು ಕ್ಯಾಪ್ ಬರುತ್ತೆ, ಅದ್ರ ಜೊತೆಗೆ ಒಂದು ಲೋಟ ಬರುತ್ತೆ. ಇದಿಷ್ಟು ಒಂದು ಸೆಟ್ಟು. ಆ ಪ್ಯಾಕೇಜ್ ಏನು ಬಂದಿತ್ತು ಅದರಲ್ಲೇ ಬಂದಿದ್ದರಿಂದ ನಾನು ತೊಗೊಂಬಂದೆ. ಆ್ಯಂಡ್ ಇದನ್ನು ಲೋಟ ಇಡೋದಕ್ಕೆ ಕೂಡ ಅಲ್ಲೊಂದು ಚಿಕ್ಕದಾಗಿ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಆ ಲೋಟನ ನೀರು ಕುಡಿದು ಅದರಲ್ಲೇ ಇಡ್ಬೋದು ಕೂಡ. ಸೊ ಮೊದಲಿಗೆ ಇದನ್ನು ನಾನು ಸ್ವಲ್ಪ ನಿಂಬೆಹಣ್ಣು ಹಚ್ಚಿ ಇದನ್ನು ತೊಳ್ಕೊಳ್ತೀನಿ. ಯಾಕಂದರೆ ತಾಮ್ರಕ್ಕೆ ಯಾವುದೇ ರೀತಿ ಸೋಪ್ ಆಗಲಿ ಲಿಕ್ವಿಡ್ ಆಗಲಿ ಹಾಕಿ ತೊಳಿಬಾರ್ದು. ಬರೀ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣನ್ನು ಹಚ್ಚಿ ಚೆನ್ನಾಗಿ ಉಜ್ಜಿ ತೊಳೆದ್ರೆ ಅದು ಕ್ಲೀನ್ ಆಗಿಬಿಡುತ್ತೆ. ಜಿಡ್ಡು ಏನಾದ್ರು ಇತ್ತಂದರೆ ಮಾತ್ರ ನೀವು ಬಳಸ್ಬೋದು, ಹೆಚ್ಚಿಗೆ ಬಳಸಬೇಡಿ, ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಅದರಿಂದ ನಾನು ಬರೀ ನಿಂಬೆಹಣ್ಣು ಹಚ್ಚಿ ಇದನ್ನು ಕ್ಲೀನ್ ಮಾಡಿಕೊಂಡೆ. ಇದಕ್ಕೆ 5 ಲೀಟರ್ವರೆಗೂ ನೀರು ಹಾಕಿ ಇದನ್ನು 6ರಿಂದ 8 ಗಂಟೆಗಳ ಕಾಲ ಬಿಡಬೇಕು. ಇಮಿಡಿಯೇಟಾಗಿ ಹಾಕಿದ ತಕ್ಷಣ ಕುಡಿಬಾರ್ದು. ಸೊ ಆ ತಾಮ್ರದ ಪವರೆಲ್ಲ ಏನಿದೆ ಅದು ನೀರಿಗೆ ಬರಬೇಕಂದ್ರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದರಿಂದ 6ರಿಂದ 8 ಗಂಟೆಗಳ ಕಾಲ ನಾನು ಇದನ್ನು ಇಡ್ತೀನಿ. ಸೊ ಇವಾಗ ತಾಮ್ರದಲ್ಲಿ ನೀರು ಕುಡಿಯೋದ್ರಿಂದ ಆಗೋ ಅಡ್ವಾಂಟೇಜಸ್ಗಳು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ತಾಮ್ರದಿಂದ ನೀರು ಕುಡಿಯೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಯಾರಿಗೋ ಥೈರಾಯ್ಡ್ ಪ್ರಾಬ್ಲಮ್ಗಳಿತ್ತು ಅಂದರೆ ಇದು ಕೂಡ ಕಂಟ್ರೋಲಿಗೆ ಬರುತ್ತೆ ಈ ತಾಮ್ರದ ನೀರು ಕುಡಿಯೋದ್ರಿಂದ. ಮತ್ತು ತೂಕ ಕಳ್ಕೊಳ್ಬೇಕು ಅಂತ ಇರೋರಿಗೆ, ಅಂದರೆ ನನಗೆ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅನ್ನೋದು ನಾನು ತುಂಬ ದೊಡ್ಡ ಗೋಲ್ ಆಗಿರೋದ್ರಿಂದ ಈ ಒಂದು ತಾಮ್ರದಿಂದ ನೀರು ಕುಡಿಯೋದ್ರಿಂದ ನನ್ನ ವೆಯ್ಟ್ ಕೂಡ ಲಾಸ್ ಮಾಡ್ಕೋಬೋದು. ರೀತಿ ನಮ್ಮ ಸ್ಕಿನ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ನಮ್ಗೆ ಅದೇ ಟೆನ್ಷನ್ ಅಲ್ವಾ, ಸ್ಕಿನ್ ಏನಾಗ್ತಿದೆ, ಎಷ್ಟು ಡ್ಯಾಮೇಜ್ ಆಗ್ತಿದೆ ಅನ್ನೋ ಟೆನ್ಷನ್ ನನಗಂತೂ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ನಾನು ಇದನ್ನು ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದೂ ಬರಲ್ಲ, ಎಲ್ಲನೂ ಕಂಟ್ರೋಲಲ್ಲಿರುತ್ತೆ. ಅದಾದಮೇಲೆ ರಾತ್ರಿ ಹೊತ್ತು ಒಳ್ಳೆ ನಿದ್ದೆ ಮಾಡ್ಬೋದು. ಸೊ ಇಷ್ಟು ಸಾಕಲ್ವಾ ನೀರು ಕುಡಿಯೋದ್ರಿಂದ? ಇಷ್ಟೊಂದೆಲ್ಲ ಬೆನಿಫಿಟ್ ಇದೆ ಅಂದರೆ ನಾವು ಖಂಡಿತ ಕುಡಿಬೋದಲ್ವಾ. ಇನ್ನು ತಾಮ್ರದಲ್ಲಿ ತುಂಬಾ ಪರಿಣಾಮಕಾರಿಯಾಗಿರುವಂಥ ಅಂಶಗಳಿದ್ದಾವೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಇನ್ನೊಂದು ತಾಮ್ರದ ಬಗ್ಗೆನೇ ಡೀಟೇಲ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೇಯ್ನ್ಲಿ ನಮ್ಮ ಮನೆಗೆ ಪ್ರತಿಯೊಬ್ಬರು ಕೂಡ ಒಂದು ಮನೆಯಲ್ಲಿ ಅಟ್ಲೀಸ್ಟ್ ಒಂದು ತಾಮ್ರದ ಲೋಟ ಇರ್ಬೋದು, ಒಂದು ಫ್ಲಾಸ್ಕ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ಇಟ್ಕೊಬೇಕು ಮನೆಯಲ್ಲಿ. ತಾಮ್ರ ತುಂಬಾ ಒಳ್ಳೆಯದು. ತಾಮ್ರ ಆಗಲಿ ಬೆಳ್ಳಿ ಆಗಲಿ ತುಂಬಾ ಒಳ್ಳೆಯದು. ಅದರಿಂದ ಊಟ ಮಾಡೋದು, ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ತುಂಬ ಬಿಡಬಾರ್ದು, ಒಂದು 6ರಿಂದ 8 ಗಂಟೆಗಳಷ್ಟೇ ಇಡಬೇಕು. ತುಂಬ ಜಾಸ್ತಿ ಸಮಯ ಬಿಟ್ವಿ ಅಂದರೆ ಕೂಡ ಅದು ಡಿಸ್ಅಡ್ವಾಂಟೇಜಸ್ ಕೂಡ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಎಷ್ಟು ಸಮಯ ಇಟ್ಟು ಕುಡಿಯಬೇಕು ಅಷ್ಟು ಸಮಯ ಇಟ್ಟು ಕುಡಿದ್ರೆ ತುಂಬಾ ಒಳ್ಳೆಯದು. ಸೊ ಈ ಥರ ನೀವೆಲ್ಲ ಯಾರ್ಯಾರು ತಾಮ್ರದಲ್ಲಿ ನೀರು ಕುಡಿತಿದ್ದೀರಾ, ನಿಮ್ಮ ಅನುಭವಗಳು ಏನು ಅನ್ನೋದು ದಯವಿಟ್ಟು ನನ್ನ ಜೊತೆ ಕಮೆಂಟ್ ಮಾಡಿ ಹಂಚ್ಕೊಳ್ಳಿ. ತಾಮ್ರದ ನೀರಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.